ಕೆಪಿಎಸ್ಸಿ ಎಡವಟ್ಟಿನ ಮೇಲೆ ಎಡವಟ್ಟು ಮಾಡ್ತಾ ಇದ್ದು ಅಭ್ಯರ್ಥಿಗಳ ಕೆಂಗಣ್ಣಿಗೆ ಗುರಿಯಾಗಿದೆ. ಕೆಪಿಎಸ್ಸಿಯ ನಡೆಗೆ ಬೇಸುತ್ತಿರುವಂತಹ ಅಭ್ಯರ್ಥಿಗಳು ಕಾನೂನಿನ ಮೂಲಕ ಪಾಠ ಕಲಿಸುವುದಕ್ಕೆ ಮುಂದಾಗಿದ್ದಾರೆ. ಕೆಪಿಎಸ್ಸಿ ಈ ಜನ್ಮದಲ್ಲಿ ಸರಿಯಾಗೋ ಯಾವ ಲಕ್ಷಣನೂ ಕಾಣಿಸ್ತಾ ಇಲ್ಲ. ಕೆಎಎಸ್ ಮುಖ್ಯ ಪರೀಕ್ಷೆಯ ಹಾಲ್ ಟಿಕೆಟ್ ಹಂಚಿಕೆ ಎಡವಟ್ಟಿನ ಜೊತೆಗೆ ನಿನ್ನೆ ನಡೆದ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯಲ್ಲಿ ಮತ್ತೆ ತಪ್ಪುಗಳನ್ನು ಮಾಡಿದೆ. ಕೆಪಿಎಸ್ಸಿ ಸಾಲು ಸಾಲು ಎಡವಟ್ಟಿಗೆ ಅಭ್ಯರ್ಥಿಗಳು ಹೈರಾಣಾಗಿ ಹೋಗಿದ್ದಾರೆ. ಲೋಪಗಳ ಕೂಪವಾದ ಕೆಪಿಎಸ್ಸಿ. ಕೆಎಎಸ್ ಮುಖ್ಯ ಪರೀಕ್ಷೆಯಲ್ಲೂ ತಪ್ಪು. ಹೌದು, ನಿನ್ನೆ ನಡೆದ ಕೆಎಎಸ್ ಮುಖ್ಯ ಪರೀಕ್ಷೆಗೆ ಮೊನ್ನೆ ಮಧ್ಯರಾತ್ರಿ ತನಕ ಹಾಲ್ ಟಿಕೆಟ್ ಹಂಚಿದ್ದ ಕೆಪಿಎಸ್ಸಿ ಅಭ್ಯರ್ಥಿಗಳ ಆಕ್ರೋಶಕ್ಕೆ ಕಾರಣವಾಗಿತ್ತು. ಕೆಲವರು ಹಾಲ್ ಟಿಕೆಟ್ ಸಿಗದೆ ಪರೀಕ್ಷೆಯಿಂದ ವಂಚಿತರಾದರೆ ಇದೀಗ ಪರೀಕ್ಷೆ ಬರೆದ ಕನ್ನಡ ಮಾಧ್ಯಮ ಪರೀಕ್ಷಾರ್ಥಿಗಳಿಗೆ ಪ್ರಶ್ನೆಗಳೇ ತಪ್ಪಿದ್ವಂತೆ. ಎಲ್ಲರೂ ಸಹ ಗ್ರಾಮೀಣ ಪ್ರದೇಶದಲ್ಲಿ ಕನ್ನಡ ಮಾಧ್ಯಮ ಕನ್ನಡ ಶಾಲೆಯಲ್ಲಿ ಓದ್ಕೊಂಡ್ ಬಂದಿರತಕ್ಕ ಅಭ್ಯರ್ಥಿಗಳು ಎಲ್ರಿಗೂ ಒಂದು ಆಸೆ ಅನ್ನೋದು ಇರುತ್ತೆ. ನಾವಂತೂ ಯುಪಿಎಸ್ಸಿ ಮಾಡಕ್ಕಾಗಲ್ಲ. ಯುಪಿಎಸ್ಸಿನಲ್ಲಿ ದ್ವಿಭಾಷಾ ಸೂತ್ರ ಇದೆ, ನಾವು ಮಾಡಕ್ಕಾಗಲ್ಲ. ಇಲ್ಲಿ ತ್ರಿಭಾಷಾ ಸೂತ್ರವನ್ನು ಅಳವಡಿಕೆ ಮಾಡ್ಕೊಂಡಾದ್ಮೇಲೆ ನಾವು ಖಂಡಿತವಾಗ್ಲೂ ನಾವು ಇಲ್ಲಿ ಆಸೆ ಇದೆ ನಮಗೆ ಅಧಿಕಾರಿಗಳಾಗಬೇಕು ಅಂತ ಹೇಳಿ. ಬಟ್ ಇವರು ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ಈ ಮಟ್ಟಕ್ಕೆ ಅನ್ಯಾಯ ಮಾಡ್ತಾರೆ ಅಂತಂದ್ರೆ ನಾವು ಮತ್ತಿನ್ನೆಲ್ಲ ಹೋಗ್ಬೇಕು ಸರ್ ಎಕ್ಸಾಮ್ ಬರೆಯಕ್ಕೆ. ಗೆಜೆಟೆಡ್ ಪ್ರೊಬೇಷನರಿ 384 ಹುದ್ದೆಗಳ ನೇಮಕಾತಿಗೆ ಶನಿವಾರ ನಡೆದ ಮುಖ್ಯ ಪರೀಕ್ಷೆಯ ಕನ್ನಡ ಪತ್ರಿಕೆಯಲ್ಲಿ ಮತ್ತೆ ದೋಷಗಳು ಕಾಣಿಸಿಕೊಂಡಿವೆ. 25 ಅಂಕಗಳ ಸಂಕ್ಷಿಪ್ತ ಲೇಖನದಲ್ಲಿ ವಾಕ್ಯ ರಚನೆಯ ತಪ್ಪುಗಳು ಕಂಡುಬಂದಿವೆ. ಅಲ್ಲದೆ 25 ಅಂಕಗಳ ಪ್ರಬಂಧದಲ್ಲಿ ವಾಕ್ಯ ರಚನೆ ಮತ್ತು ಪದಗಳು ಕೂಡ ತಪ್ಪಾಗಿವೆ. 2 ಬಾರಿ ಪೂರ್ವಭಾವಿ ಪರೀಕ್ಷೆಯ ಕನ್ನಡ ಪತ್ರಿಕೆಯಲ್ಲಿ ಸಮಸ್ಯೆಗಳಾಗಿದ್ದರೂ ಕೆಪಿಎಸ್ಸಿ ಪಾಠ ಕಲಿತಿಲ್ಲ ಅಂತ ಕಿಡಿಕಾರಿದ್ದಾರೆ. ಚೆನ್ನ ಚಡ್ಡಿ, ಪೆನ್ನಿ ಅಮೆರಿಕದ ನಾಣ್ಯ, ಪ್ರಸ್ತಕ ಪುಸ್ತಕ, ರಾಕ್ಷನ ರಾಕ್ಷಸ, ಕೊಂಡುಲು ಬಿಟ್ಟನು ಚೀರಿಕೊಂಡನು, ಹಾಕೈ ಹಾಕಿ, ಎಂದಿನು ಎಂದನು, ನೆನ್ನಿನಂತೆಯೇ ನಿನ್ನೆಯಂತೆಯೇ. ಕೆಪಿಎಸ್ಸಿ ವಿರುದ್ಧ ಸುಪ್ರೀಂ ಕೋರ್ಟ್ ಮೊರೆ. ಕೆಪಿಎಸ್ಸಿ ಏನೋ ಹೈಕೋರ್ಟ್ ಆದೇಶದಂತೆ ಎಕ್ಸಾಮ್ ನಡೆಸಿದೆ. ಆದರೆ ಕೋರ್ಟ್ಗೆ ಹೋಗಲು ಆಗದಿದ್ದವರು ಹಾಗೂ ಕ್ಯಾಟ್ನಲ್ಲಿ ಪಿಟಿಷನ್ ಹಾಕಿದವರಿಗೆ ಸೋಮವಾರ ಅರ್ಜಿ ವಿಚಾರಣೆ ಇದೆ. ಇದಕ್ಕೂ ಮೊದಲೇ ಈಗ ತರಾತುರಿಯಲ್ಲಿ ಎಕ್ಸಾಮ್ ನಡೆಸಿರುವುದರಿಂದ ಸಾವಿರಾರು ಅಭ್ಯರ್ಥಿಗಳಿಗೆ ಅನ್ಯಾಯವಾಗಿದೆ. ಹೀಗಾಗಿ ಕೆಪಿಎಸ್ಸಿ ವಿರುದ್ಧ ಸುಪ್ರೀಂ ಕೋರ್ಟ್ ಮೊರೆ ಹೋಗಲು ಅಭ್ಯರ್ಥಿಗಳು ನಿರ್ಧರಿಸಿದ್ದಾರೆ. ಸರ್, ಈಗ ಆಕ್ಚುಲಿ ನಮಗೆ ಹೈಕೋರ್ಟ್ ಕೊಟ್ಟಿರುವಂತ ತೀರ್ಪು ಅದು ನಮ್ಮ ಪ್ರೇಯರ್ಸ್ ಅಲ್ಲಿ ಇರಲಿಲ್ಲ, ನಮ್ಮ ಮನವಿಗಳಲ್ಲಿ ಅದಿರಲಿಲ್ಲ. ಆದಾಗ್ಯೂ ನಮ್ಗೆ ಏನಾಗಿದೆ ಅಂದ್ರೆ ಮುಖ್ಯ ಪರೀಕ್ಷೆಗೆ ಅವಕಾಶ ಕೊಟ್ಟಿದೆ. ಸಂವಿಧಾನಾತ್ಮಕವಾಗಿ ಕೋರ್ಟ್ ಕೊಟ್ಟಿರುವಂತಹ ಆದೇಶವನ್ನ ನಾವು ಪರಿಗಣಿಸಿ ಆದೇಶದನ್ವಯ ಪರೀಕ್ಷೆನ ತೆಗೆದುಕೊಳ್ತಾ ಇದೀವಿ. ಆದ್ರೆ ನಾವಿಲ್ಲಿ ಮುಂದೆ ಈ ವಿಚಾರವನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಅಥವಾ ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಏನಿದೆ ಸೊ ಅಲ್ಲಿ ನಾವು ಕೇಸನ್ನ ದಾವೆಯನ್ನ ಹೂಡ್ತೀವಿ ಅಂತ ಹೇಳ್ಬಿಟ್ಟು ಕೆಪಿಎಸ್ಸಿಗೆ ಈಗಾಗಲೇ ಒಂದು ಮನವಿ ಪತ್ರವನ್ನ ಕೊಟ್ಟು ಕೆಪಿಎಸ್ಸಿ ಅವರ ಕಡೆಯಿಂದ ನಾವು ಸೀಲ್ ಅನ್ನ ಸಹ ಪಡೆದಿದ್ದೀವಿ, ರೆಸಿಪ್ಟ್ ಅನ್ನ ಸಹ ಪಡೆದಿದ್ದೀವಿ. ಕೆಪಿಎಸ್ಸಿಯಿಂದ ಅಭ್ಯರ್ಥಿಗಳ ಬದುಕು ಅತಂತ್ರ. ಸಿಎಂ ಸಿದ್ದರಾಮಯ್ಯಗೆ ಐಪಿಎಲ್ ಮ್ಯಾಚ್ ಹೆಚ್ಚಾಯ್ತಾ? ಹೌದು, ಇಷ್ಟೆಲ್ಲ ಅಧ್ವಾನ ಆದರೂ ಸಿಎಂ ಸಿದ್ದರಾಮಯ್ಯನವರು ನಿನ್ನೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ಸಿಬಿ ಚೆನ್ನೈ ಮ್ಯಾಚ್ ನೋಡ್ತಾ ಜಾಲಿ ಮಾಡ್ತಾ ಇದ್ರು. ಇದೀಗ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೆಪಿಎಸ್ಸಿ ಅಭ್ಯರ್ಥಿಗಳು ಆಕ್ರೋಶ ಹೊರಹಾಕಿದ್ದು, ಕನ್ನಡ ಮಕ್ಕಳ ಭವಿಷ್ಯ ಬೀದಿಗೆ ಬಂದರೂ ಸಿಎಂಗೆ ಚಿಂತೆ ಇಲ್ಲ ಅಂತ ಕಿಡಿಕಾರ್ತಿದ್ದಾರೆ. ಒಟ್ನಲ್ಲಿ ಕೆಪಿಎಸ್ಸಿ ಸಾಲು ಸಾಲು ಎಡವಟ್ಟಿನಿಂದ ಸಾವಿರಾರು ಯುವಕರ ಬಾಳು ಹಾಳಾಗ್ತಿದೆ. ಸರ್ಕಾರ ಈ ಬಗ್ಗೆ ಕಠಿಣ ನಿರ್ಧಾರ ತೆಗೆದುಕೊಳ್ಳಬೇಕಿದೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಕೆಪಿಎಸ್ಸಿ ಎಡವಟ್ಟಿನ ಮೇಲೆ ಎಡವಟ್ಟು ಮಾಡ್ತಾ ಇದ್ದು ಅಭ್ಯರ್ಥಿಗಳ ಕೆಂಗಣ್ಣಿಗೆ ಗುರಿಯಾಗಿದೆ. ಕೆಪಿಎಸ್ಸಿಯ ನಡೆಗೆ ಬೇಸುತ್ತಿರುವಂತಹ ಅಭ್ಯರ್ಥಿಗಳು ಕಾನೂನಿನ ಮೂಲಕ ಪಾಠ ಕಲಿಸುವುದಕ್ಕೆ ಮುಂದಾಗಿದ್ದಾರೆ. ಕೆಪಿಎಸ್ಸಿ ಈ ಜನ್ಮದಲ್ಲಿ ಸರಿಯಾಗೋ ಯಾವ ಲಕ್ಷಣನೂ ಕಾಣಿಸ್ತಾ ಇಲ್ಲ. ಕೆಎಎಸ್ ಮುಖ್ಯ ಪರೀಕ್ಷೆಯ ಹಾಲ್ ಟಿಕೆಟ್ ಹಂಚಿಕೆ ಎಡವಟ್ಟಿನ ಜೊತೆಗೆ ನಿನ್ನೆ ನಡೆದ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯಲ್ಲಿ ಮತ್ತೆ ತಪ್ಪುಗಳನ್ನು ಮಾಡಿದೆ. ಕೆಪಿಎಸ್ಸಿ ಸಾಲು ಸಾಲು ಎಡವಟ್ಟಿಗೆ ಅಭ್ಯರ್ಥಿಗಳು ಹೈರಾಣಾಗಿ ಹೋಗಿದ್ದಾರೆ. ಲೋಪಗಳ ಕೂಪವಾದ ಕೆಪಿಎಸ್ಸಿ. ಕೆಎಎಸ್ ಮುಖ್ಯ ಪರೀಕ್ಷೆಯಲ್ಲೂ ತಪ್ಪು. ಹೌದು, ನಿನ್ನೆ ನಡೆದ ಕೆಎಎಸ್ ಮುಖ್ಯ ಪರೀಕ್ಷೆಗೆ ಮೊನ್ನೆ ಮಧ್ಯರಾತ್ರಿ ತನಕ ಹಾಲ್ ಟಿಕೆಟ್ ಹಂಚಿದ್ದ ಕೆಪಿಎಸ್ಸಿ ಅಭ್ಯರ್ಥಿಗಳ ಆಕ್ರೋಶಕ್ಕೆ ಕಾರಣವಾಗಿತ್ತು.
ಕೆಲವರು ಹಾಲ್ ಟಿಕೆಟ್ ಸಿಗದೆ ಪರೀಕ್ಷೆಯಿಂದ ವಂಚಿತರಾದರೆ ಇದೀಗ ಪರೀಕ್ಷೆ ಬರೆದ ಕನ್ನಡ ಮಾಧ್ಯಮ ಪರೀಕ್ಷಾರ್ಥಿಗಳಿಗೆ ಪ್ರಶ್ನೆಗಳೇ ತಪ್ಪಿದ್ವಂತೆ. ಎಲ್ಲರೂ ಸಹ ಗ್ರಾಮೀಣ ಪ್ರದೇಶದಲ್ಲಿ ಕನ್ನಡ ಮಾಧ್ಯಮ ಕನ್ನಡ ಶಾಲೆಯಲ್ಲಿ ಓದ್ಕೊಂಡ್ ಬಂದಿರತಕ್ಕ ಅಭ್ಯರ್ಥಿಗಳು ಎಲ್ರಿಗೂ ಒಂದು ಆಸೆ ಅನ್ನೋದು ಇರುತ್ತೆ. ನಾವಂತೂ UPSC ಮಾಡಕ್ಕಾಗಲ್ಲ. UPSC ನಲ್ಲಿ ದ್ವಿಭಾಷಾ ಸೂತ್ರ ಇದೆ, ನಾವು ಮಾಡಕ್ಕಾಗಲ್ಲ. ಇಲ್ಲಿ ತ್ರಿಭಾಷಾ ಸೂತ್ರವನ್ನು ಅಳವಡಿಕೆ ಮಾಡ್ಕೊಂಡಾದ್ಮೇಲೆ ನಾವು ಖಂಡಿತವಾಗ್ಲೂ ನಾವು ಇಲ್ಲಿ ಆಸೆ ಇದೆ ನಮಗೆ ಅಧಿಕಾರಿಗಳಾಗಬೇಕು ಅಂತ ಹೇಳಿ. ಬಟ್ ಇವರು ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ಈ ಮಟ್ಟಕ್ಕೆ ಅನ್ಯಾಯ ಮಾಡ್ತಾರೆ ಅಂತಂದ್ರೆ ನಾವು ಮತ್ತಿನ್ನೆಲ್ಲಿ ಹೋಗ್ಬೇಕು ಸರ್ ಎಕ್ಸಾಮ್ ಬರೆಯಕ್ಕೆ? ಗೆಜೆಟೆಡ್ ಪ್ರೊಬೇಷನರಿ 384 ಹುದ್ದೆಗಳ ನೇಮಕಾತಿಗೆ ಶನಿವಾರ ನಡೆದ ಮುಖ್ಯ ಪರೀಕ್ಷೆಯ ಕನ್ನಡ ಪತ್ರಿಕೆಯಲ್ಲಿ ಮತ್ತೆ ದೋಷಗಳು ಕಾಣಿಸಿಕೊಂಡಿವೆ. 25 ಅಂಕಗಳ ಸಂಕ್ಷಿಪ್ತ ಲೇಖನದಲ್ಲಿ ವಾಕ್ಯ ರಚನೆಯ ತಪ್ಪುಗಳು ಕಂಡುಬಂದಿವೆ. ಅಲ್ಲದೆ 25 ಅಂಕಗಳ ಪ್ರಬಂಧದಲ್ಲಿ ವಾಕ್ಯ ರಚನೆ ಮತ್ತು ಪದಗಳು ಕೂಡ ತಪ್ಪಾಗಿವೆ. 2 ಬಾರಿ ಪೂರ್ವಭಾವಿ ಪರೀಕ್ಷೆಯ ಕನ್ನಡ ಪತ್ರಿಕೆಯಲ್ಲಿ ಸಮಸ್ಯೆಗಳಾಗಿದ್ದರೂ ಕೆಪಿಎಸ್ಸಿ ಪಾಠ ಕಲಿತಿಲ್ಲ ಅಂತ ಕಿಡಿಕಾರಿದ್ದಾರೆ. ಚನ್ನ ಚಡ್ಡಿ, ಪೆನ್ನಿ ಅಮೆರಿಕದ ನಾಣ್ಯ, ಪ್ರಸ್ತಕ ಪುಸ್ತಕ, ರಾಕ್ಷನ ರಾಕ್ಷಸ, ಕೊಂಡುಲು ಬಿಟ್ಟನು ಚೀರಿಕೊಂಡನು, ಹಾಕೈ ಹಾಕಿ, ಎಂದಿನು ಎಂದನು, ನೆನ್ನಿನಂತೆಯೇ ನಿನ್ನೆಯಂತೆಯೇ. ಕೆಪಿಎಸ್ಸಿ ವಿರುದ್ಧ ಸುಪ್ರೀಂ ಕೋರ್ಟ್ ಮೊರೆ. ಕೆಪಿಎಸ್ಸಿ ಏನೋ ಹೈಕೋರ್ಟ್ ಆದೇಶದಂತೆ ಎಕ್ಸಾಮ್ ನಡೆಸಿದೆ. ಆದರೆ ಕೋರ್ಟ್ಗೆ ಹೋಗಲು ಆಗದಿದ್ದವರು ಹಾಗೂ ಕ್ಯಾಟ್ನಲ್ಲಿ ಪಿಟಿಷನ್ ಹಾಕಿದವರಿಗೆ ಸೋಮವಾರ ಅರ್ಜಿ ವಿಚಾರಣೆ ಇದೆ. ಇದಕ್ಕೂ ಮೊದಲೇ ಈಗ ತರಾತುರಿಯಲ್ಲಿ ಎಕ್ಸಾಮ್ ನಡೆಸಿರುವುದರಿಂದ ಸಾವಿರಾರು ಅಭ್ಯರ್ಥಿಗಳಿಗೆ ಅನ್ಯಾಯವಾಗಿದೆ. ಹೀಗಾಗಿ ಕೆಪಿಎಸ್ಸಿ ವಿರುದ್ಧ ಸುಪ್ರೀಂ ಕೋರ್ಟ್ ಮೊರೆ ಹೋಗಲು ಅಭ್ಯರ್ಥಿಗಳು ನಿರ್ಧರಿಸಿದ್ದಾರೆ. ಸರ್, ಈಗ ಆಕ್ಚುಲಿ ನಮಗೆ ಹೈಕೋರ್ಟ್ ಕೊಟ್ಟಿರುವಂತ ತೀರ್ಪು ಅದು ನಮ್ಮ ಪ್ರೇಯರ್ಸ್ ಅಲ್ಲಿ ಇರಲಿಲ್ಲ, ನಮ್ಮ ಮನವಿಗಳಲ್ಲಿ ಅದಿರಲಿಲ್ಲ. ಆದಾಗ್ಯೂ ನಮ್ಗೆ ಏನಾಗಿದೆ ಅಂದ್ರೆ ಮುಖ್ಯ ಪರೀಕ್ಷೆಗೆ ಅವಕಾಶ ಕೊಟ್ಟಿದೆ. ಸಂವಿಧಾನಾತ್ಮಕವಾಗಿ ಕೋರ್ಟ್ ಕೊಟ್ಟಿರುವಂತಹ ಆದೇಶವನ್ನ ನಾವು ಪರಿಗಣಿಸಿ ಆದೇಶದನ್ವಯ ಪರೀಕ್ಷೆನ ತೆಗೆದುಕೊಳ್ತಾ ಇದೀವಿ. ಆದ್ರೆ ನಾವಿಲ್ಲಿ ಮುಂದೆ ಈ ವಿಚಾರವನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಅಥವಾ ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಏನಿದೆ ಸೊ ಅಲ್ಲಿ ನಾವು ಕೇಸನ್ನ ದಾವೆಯನ್ನ ಹೂಡ್ತೀವಿ ಅಂತ ಹೇಳ್ಬಿಟ್ಟು ಕೆಪಿಎಸ್ಸಿಗೆ ಈಗಾಗಲೇ ಒಂದು ಮನವಿ ಪತ್ರವನ್ನ ಕೊಟ್ಟು ಕೆಪಿಎಸ್ಸಿ ಅವರ ಕಡೆಯಿಂದ ನಾವು ಸೀಲ್ ಅನ್ನ ಸಹ ಪಡೆದಿದ್ದೀವಿ, ರೆಸಿಪ್ಟ್ ಅನ್ನ ಸಹ ಪಡೆದಿದ್ದೀವಿ. ಕೆಪಿಎಸ್ಸಿಯಿಂದ ಅಭ್ಯರ್ಥಿಗಳ ಬದುಕು ಅತಂತ್ರ. ಸಿಎಂ ಸಿದ್ದರಾಮಯ್ಯಗೆ ಐಪಿಎಲ್ ಮ್ಯಾಚ್ ಹೆಚ್ಚಾಯ್ತಾ? ಹೌದು, ಇಷ್ಟೆಲ್ಲ ಅಧ್ವಾನ ಆದರೂ ಸಿಎಂ ಸಿದ್ದರಾಮಯ್ಯನವರು ನಿನ್ನೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ಸಿಬಿ ಚೆನ್ನೈ ಮ್ಯಾಚ್ ನೋಡ್ತಾ ಜಾಲಿ ಮಾಡ್ತಾ ಇದ್ರು. ಇದೀಗ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೆಪಿಎಸ್ಸಿ ಅಭ್ಯರ್ಥಿಗಳು ಆಕ್ರೋಶ ಹೊರಹಾಕಿದ್ದು, ಕನ್ನಡ ಮಕ್ಕಳ ಭವಿಷ್ಯ ಬೀದಿಗೆ ಬಂದರೂ ಸಿಎಂಗೆ ಚಿಂತೆ ಇಲ್ಲ ಅಂತ ಕಿಡಿಕಾರ್ತಿದ್ದಾರೆ. ಒಟ್ನಲ್ಲಿ ಕೆಪಿಎಸ್ಸಿ ಸಾಲು ಸಾಲು ಎಡವಟ್ಟಿನಿಂದ ಸಾವಿರಾರು ಯುವಕರ ಬಾಳು ಹಾಳಾಗ್ತಿದೆ. ಸರ್ಕಾರ ಈ ಬಗ್ಗೆ ಕಠಿಣ ನಿರ್ಧಾರ ತೆಗೆದುಕೊಳ್ಳಬೇಕಿದೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಕೆಪಿಎಸ್ಸಿ ಎಡವಟ್ಟಿನ ಮೇಲೆ ಎಡವಟ್ಟು ಮಾಡ್ತಾ ಇದ್ದು ಅಭ್ಯರ್ಥಿಗಳ ಕೆಂಗಣ್ಣಿಗೆ ಗುರಿಯಾಗಿದೆ. ಕೆಪಿಎಸ್ಸಿಯ ನಡೆಗೆ ಬೇಸುತ್ತಿರುವಂತಹ ಅಭ್ಯರ್ಥಿಗಳು ಕಾನೂನಿನ ಮೂಲಕ ಪಾಠ ಕಲಿಸುವುದಕ್ಕೆ ಮುಂದಾಗಿದ್ದಾರೆ. ಕೆಪಿಎಸ್ಸಿ ಈ ಜನ್ಮದಲ್ಲಿ ಸರಿಯಾಗೋ ಯಾವ ಲಕ್ಷಣನೂ ಕಾಣಿಸ್ತಾ ಇಲ್ಲ. ಕೆಎಎಸ್ ಮುಖ್ಯ ಪರೀಕ್ಷೆಯ ಹಾಲ್ ಟಿಕೆಟ್ ಹಂಚಿಕೆ ಎಡವಟ್ಟಿನ ಜೊತೆಗೆ ನಿನ್ನೆ ನಡೆದ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯಲ್ಲಿ ಮತ್ತೆ ತಪ್ಪುಗಳನ್ನು ಮಾಡಿದೆ. ಕೆಪಿಎಸ್ಸಿ ಸಾಲು ಸಾಲು ಎಡವಟ್ಟಿಗೆ ಅಭ್ಯರ್ಥಿಗಳು ಹೈರಾಣಾಗಿ ಹೋಗಿದ್ದಾರೆ. ಲೋಪಗಳ ಕೂಪವಾದ ಕೆಪಿಎಸ್ಸಿ. ಕೆಎಎಸ್ ಮುಖ್ಯ ಪರೀಕ್ಷೆಯಲ್ಲೂ ತಪ್ಪು. ಹೌದು, ನಿನ್ನೆ ನಡೆದ ಕೆಎಎಸ್ ಮುಖ್ಯ ಪರೀಕ್ಷೆಗೆ ಮೊನ್ನೆ ಮಧ್ಯರಾತ್ರಿ ತನಕ ಹಾಲ್ ಟಿಕೆಟ್ ಹಂಚಿದ್ದ ಕೆಪಿಎಸ್ಸಿ ಅಭ್ಯರ್ಥಿಗಳ ಆಕ್ರೋಶಕ್ಕೆ ಕಾರಣವಾಗಿತ್ತು. ಕೆಲವರು ಹಾಲ್ ಟಿಕೆಟ್ ಸಿಗದೆ ಪರೀಕ್ಷೆಯಿಂದ ವಂಚಿತರಾದರೆ ಇದೀಗ ಪರೀಕ್ಷೆ ಬರೆದ ಕನ್ನಡ ಮಾಧ್ಯಮ ಪರೀಕ್ಷಾರ್ಥಿಗಳಿಗೆ ಪ್ರಶ್ನೆಗಳೇ ತಪ್ಪಿದ್ವಂತೆ. ಎಲ್ಲರೂ ಸಹ ಗ್ರಾಮೀಣ ಪ್ರದೇಶದಲ್ಲಿ ಕನ್ನಡ ಮಾಧ್ಯಮ ಕನ್ನಡ ಶಾಲೆಯಲ್ಲಿ ಓದ್ಕೊಂಡ್ ಬಂದಿರತಕ್ಕ ಅಭ್ಯರ್ಥಿಗಳು ಎಲ್ರಿಗೂ ಒಂದು ಆಸೆ ಅನ್ನೋದು ಇರುತ್ತೆ. ನಾವಂತೂ UPSC ಮಾಡಕ್ಕಾಗಲ್ಲ. UPSC ನಲ್ಲಿ ದ್ವಿಭಾಷಾ ಸೂತ್ರ ಇದೆ, ನಾವು ಮಾಡಕ್ಕಾಗಲ್ಲ. ಇಲ್ಲಿ ತ್ರಿಭಾಷಾ ಸೂತ್ರವನ್ನು ಅಳವಡಿಕೆ ಮಾಡ್ಕೊಂಡಾದ್ಮೇಲೆ ನಾವು ಖಂಡಿತವಾಗ್ಲೂ ನಾವು ಇಲ್ಲಿ ಆಸೆ ಇದೆ ನಮಗೆ ಅಧಿಕಾರಿಗಳಾಗಬೇಕು ಅಂತ ಹೇಳಿ. ಬಟ್ ಇವರು ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ಈ ಮಟ್ಟಕ್ಕೆ ಅನ್ಯಾಯ ಮಾಡ್ತಾರೆ ಅಂತಂದ್ರೆ ನಾವು ಮತ್ತಿನ್ನೆಲ್ಲಿ ಹೋಗ್ಬೇಕು ಸರ್ ಎಕ್ಸಾಮ್ ಬರೆಯಕ್ಕೆ? ಗೆಜೆಟೆಡ್ ಪ್ರೊಬೇಷನರಿ 384 ಹುದ್ದೆಗಳ ನೇಮಕಾತಿಗೆ ಶನಿವಾರ ನಡೆದ ಮುಖ್ಯ ಪರೀಕ್ಷೆಯ ಕನ್ನಡ ಪತ್ರಿಕೆಯಲ್ಲಿ ಮತ್ತೆ ದೋಷಗಳು ಕಾಣಿಸಿಕೊಂಡಿವೆ. 25 ಅಂಕಗಳ ಸಂಕ್ಷಿಪ್ತ ಲೇಖನದಲ್ಲಿ ವಾಕ್ಯ ರಚನೆಯ ತಪ್ಪುಗಳು ಕಂಡುಬಂದಿವೆ. ಅಲ್ಲದೆ 25 ಅಂಕಗಳ ಪ್ರಬಂಧದಲ್ಲಿ ವಾಕ್ಯ ರಚನೆ ಮತ್ತು ಪದಗಳು ಕೂಡ ತಪ್ಪಾಗಿವೆ. 2 ಬಾರಿ ಪೂರ್ವಭಾವಿ ಪರೀಕ್ಷೆಯ ಕನ್ನಡ ಪತ್ರಿಕೆಯಲ್ಲಿ ಸಮಸ್ಯೆಗಳಾಗಿದ್ದರೂ ಕೆಪಿಎಸ್ಸಿ ಪಾಠ ಕಲಿತಿಲ್ಲ ಅಂತ ಕಿಡಿಕಾರಿದ್ದಾರೆ. ಚನ್ನ ಚಡ್ಡಿ, ಪೆನ್ನಿ ಅಮೆರಿಕದ ನಾಣ್ಯ, ಪ್ರಸ್ತಕ ಪುಸ್ತಕ, ರಾಕ್ಷನ ರಾಕ್ಷಸ, ಕೊಂಡುಲು ಬಿಟ್ಟನು ಚೀರಿಕೊಂಡನು, ಹಾಕೈ ಹಾಕಿ, ಎಂದಿನು ಎಂದನು,
ನಿನ್ನೆಯಂತೆಯೇ ಕೆಪಿಎಸ್ಸಿ ವಿರುದ್ಧ ಸುಪ್ರೀಂ ಕೋರ್ಟ್ ಮೊರೆ. ಕೆಪಿಎಸ್ಸಿ ಏನೋ ಹೈಕೋರ್ಟ್ ಆದೇಶದಂತೆ ಎಕ್ಸಾಮ್ ನಡೆಸಿದೆ. ಆದರೆ ಕೋರ್ಟ್ಗೆ ಹೋಗಲು ಆಗದಿದ್ದವರು ಹಾಗೂ ಕ್ಯಾಟ್ನಲ್ಲಿ ಪಿಟಿಷನ್ ಹಾಕಿದವರಿಗೆ ಸೋಮವಾರ ಅರ್ಜಿ ವಿಚಾರಣೆ ಇದೆ. ಇದಕ್ಕೂ ಮೊದಲೇ ಈಗ ತರಾತುರಿಯಲ್ಲಿ ಎಕ್ಸಾಮ್ ನಡೆಸಿರುವುದರಿಂದ ಸಾವಿರಾರು ಅಭ್ಯರ್ಥಿಗಳಿಗೆ ಅನ್ಯಾಯವಾಗಿದೆ. ಹೀಗಾಗಿ ಕೆಪಿಎಸ್ಸಿ ವಿರುದ್ಧ ಸುಪ್ರೀಂ ಕೋರ್ಟ್ ಮೊರೆ ಹೋಗಲು ಅಭ್ಯರ್ಥಿಗಳು ನಿರ್ಧರಿಸಿದ್ದಾರೆ. ಸರ್, ಈಗ ಆಕ್ಚುಲಿ ನಮಗೆ ಹೈಕೋರ್ಟ್ ಕೊಟ್ಟಿರುವಂತ ತೀರ್ಪು ಅದು ನಮ್ಮ ಪ್ರೇಯರ್ಸ್ ಅಲ್ಲಿ ಇರಲಿಲ್ಲ, ನಮ್ಮ ಮನವಿಗಳಲ್ಲಿ ಅದಿರಲಿಲ್ಲ. ಆದಾಗ್ಯೂ ನಮ್ಗೆ ಏನಾಗಿದೆ ಅಂದ್ರೆ ಮುಖ್ಯ ಪರೀಕ್ಷೆಗೆ ಅವಕಾಶ ಕೊಟ್ಟಿದೆ. ಸಂವಿಧಾನಾತ್ಮಕವಾಗಿ ಕೋರ್ಟ್ ಕೊಟ್ಟಿರುವಂತಹ ಆದೇಶವನ್ನ ನಾವು ಪರಿಗಣಿಸಿ ಆದೇಶದನ್ವಯ ಪರೀಕ್ಷೆನ ತೆಗೆದುಕೊಳ್ತಾ ಇದೀವಿ. ಆದ್ರೆ ನಾವಿಲ್ಲಿ ಮುಂದೆ ಈ ವಿಚಾರವನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಅಥವಾ ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಏನಿದೆ, ಸೊ ಅಲ್ಲಿ ನಾವು ಕೇಸನ್ನ ದಾವೆಯನ್ನ ಹೂಡ್ತೀವಿ ಅಂತ ಹೇಳ್ಬಿಟ್ಟು ಕೆಪಿಎಸ್ಸಿಗೆ ಈಗಾಗಲೇ ಒಂದು ಮನವಿ ಪತ್ರವನ್ನ ಕೊಟ್ಟು ಕೆಪಿಎಸ್ಸಿ ಅವ್ರ ಕಡೆಯಿಂದ ನಾವು ಸೀಲ್ ಅನ್ನ ಸಹ ಪಡೆದಿದ್ದೀವಿ, ರೆಸಿಪ್ಟ್ ಅನ್ನ ಸಹ ಪಡೆದಿದ್ದೀವಿ. ಕೆಪಿಎಸ್ಸಿಯಿಂದ ಅಭ್ಯರ್ಥಿಗಳ ಬದುಕುವ ತಂತ್ರ. ಸಿಎಂ ಸಿದ್ದರಾಮಯ್ಯಗೆ ಐಪಿಎಲ್ ಮ್ಯಾಚ್ ಹೆಚ್ಚಾಯ್ತಾ? ಹೌದು, ಇಷ್ಟೆಲ್ಲ ಅಧ್ವಾನ ಆದರೂ ಸಿಎಂ ಸಿದ್ದರಾಮಯ್ಯನವರು ನಿನ್ನೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ಸಿಬಿ ಚೆನ್ನೈ ಮ್ಯಾಚ್ ನೋಡ್ತಾ ಜಾಲಿ ಮಾಡ್ತಾ ಇದ್ರು. ಇದೀಗ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೆಪಿಎಸ್ಸಿ ಅಭ್ಯರ್ಥಿಗಳು ಆಕ್ರೋಶ ಹೊರಹಾಕಿದ್ದು, ಕನ್ನಡ ಮಕ್ಕಳ ಭವಿಷ್ಯ ಬೀದಿಗೆ ಬಂದರೂ ಸಿಎಂಗೆ ಚಿಂತೆ ಇಲ್ಲ ಅಂತ ಕಿಡಿಕಾರ್ತಿದ್ದಾರೆ. ಒಟ್ನಲ್ಲಿ ಕೆಪಿಎಸ್ಸಿ ಸಾಲು ಸಾಲು ಎಡವಟ್ಟಿನಿಂದ ಸಾವಿರಾರು ಯುವಕರ ಬಾಳು ಹಾಳಾಗ್ತಿದೆ. ಸರ್ಕಾರ ಈ ಬಗ್ಗೆ ಕಠಿಣ ನಿರ್ಧಾರ ತೆಗೆದುಕೊಳ್ಳಬೇಕಿದೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ.